ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜನ್. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭಾ ಅಧ್ಯಕ್ಷ ಪೀಠಕ್ಕೆ ಅಗೌರವ. 18 ಬಿಜೆಪಿ ಶಾಸಕರ ಅಮಾನತ್ಗೆ ಸಮರ್ಥನೆ. ಹನಿ ಟ್ರ್ಯಾಪ್ ತನಿಖೆಗೆ ಸರ್ಕಾರ ಸಿದ್ಧ. ಎನ್ಎಸ್ ಬೋಸರಾಜ್. ಎಪಿಎಂಸಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ. ದುಶ್ಚಟಗಳಿಂದ ದೂರವಾಗಲು ಕ್ರೀಡೆಗಳು ಸಹಕಾರಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕವಿ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಸಿದ್ದಲಿಂಗಯ್ಯ ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆ ಪಾತ್ರ ಮಹತ್ವದ್ದು. ಬಾಬು ಭಂಡಾರಿಗಲ್. ನಗರದ ವಿವಿಧ ರಸ್ತೆಗಳಲ್ಲಿ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಎಸ್ಪಿ ಪುಟ್ಟಮಾದಯ್ಯ ಭೇಟಿ. ಪಾದಚಾರಿ ಒತ್ತುವರಿ ತೆರವುಗೊಳಿಸಲು ವಾರದ ಗಡುವು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತಲು ಹೋಗಿ ಪ್ರಯಾಣಿಕ ಕಾಲು ನುಜ್ಜಗುಜ್ಜು. ವಾಲ್ಮೀಕಿ ವಿವಿ ಪದವಿ ಮೊದಲ ಸೆಮಿಸ್ಟರ್ ಪರೀಕ್ಷೆ ಏಕಾಏಕಿ ರದ್ದು. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಸಭಾಪತಿಗಳಿಗೆ ಮಾಡಿದ ವೈಯಕ್ತಿಕ ಅಗೌರವ ಮಾತ್ರವಲ್ಲದೆ ಪೀಠಕ್ಕೆ ಮಾಡಿದ ಅಗೌರವವಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರದೆಂದು ಹಾಗೂ ಈ ಪಕ್ಷ ಆ ಪಕ್ಷ ಎನ್ನದೆ ಯಾರ ಹೆಸರನ್ನು ಹೇಳದೆ ಸ್ಪೀಕರ್ 18 ಶಾಸಕರನ್ನು ಅಮಾನತು ಮಾಡಿರುವುದು ಸ್ಪೀಕರ್ ಅವರ ನಿರ್ಣಯವಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ತಮ್ಮ ನಿವಾಸದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ವಿಧಾನಮಂಡಲಕ್ಕೆ ತನ್ನದೇ ಆದ ನಿಯಮಗಳಿವೆ. ಶಾಸಕರಾಗಲಿ ಅಥವಾ ಸರ್ಕಾರವಾಗಲಿ ಆ ನಿಯಮಗಳನ್ನು ಪಾಲಿಸಲೇಬೇಕು. ವಿಧಾನಮಂಡಲವು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ವಿಧಾನಸಭೆಯ ಸಭಾಪತಿಗಳ ನಿಯಂತ್ರಣದಲ್ಲಿರುತ್ತದೆ. ವಿಧಾನಮಂಡಲದ ಒಳಗೆ ನಡೆದ ಘಟನೆ ಪೀಠಕ್ಕೆ ತೋರಿದ ಅಗೌರವವಾಗಿದೆ ಎಂದರು. ವಿಧಾನಸಭೆಯ ನಿಯಮಗಳನ್ನು ಗಾಳಿಗೆ ತೂರುವುದು ಸರಿಯಲ್ಲ. ಯಾರು ಕೂಡ ಹಾಗೆ ಮಾಡುವಂತಿಲ್ಲ. ನಿಯಮಗಳನ್ನು ಉಲ್ಲಂಘಿಸುವುದು ಅಗೌರವ ತೋರುವುದು ಸಂವಿಧಾನಕ್ಕೆ ಮಾಡಿದ ಅಪಚಾರವಾಗಿರುತ್ತದೆ. ಸಭಾಪತಿಗಳ ಪೋಡಿಯಂ ಬಳಿ ಹೋಗಿ ಅಶಿಸ್ತಿನಿಂದ ವರ್ತಿಸಬಾರದು. ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಹಿಂದೆಂದೂ ನಡೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆರ್ ಅಶೋಕನಂತಹ ಜವಾಬ್ದಾರಿಯುತ ರಾಜಕಾರಣಿ ಈ ರೀತಿಯಾಗಿ ನಡೆದುಕೊಂಡಿರುವುದು ಸರಿಯಲ್ಲ. ಕಾಂಗ್ರೆಸ್ ಶಾಸಕರನ್ನು ತಳ್ಳುವಂತಹ ವಿಡಿಯೋಗಳು ಈಗಾಗಲೇ ಕಾಣಿಸಿಕೊಂಡಿವೆ. ವಿಜಯೇಂದ್ರ ಅವರು ಈ ಘಟನೆಯ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದು, ವಿಜಯೇಂದ್ರ ಅವರನ್ನು ಅವರ ಪಕ್ಷದವರೇ ಒಪ್ಪುತ್ತಿಲ್ಲ. ಅವರನ್ನು ಬಚ್ಚ ಎಂದು ಕರೆಯುತ್ತಾರೆ. ರಾಜಕೀಯ ಎಂದರೇನು ಅಂತ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ವಿಜಯೇಂದ್ರ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ಜನರಿಗಾಗಲಿ ಇಲ್ಲ ಎಂದು ತಿಳಿಸಿದರು. ಹನಿ ಟ್ರ್ಯಾಪ್ ವಿಚಾರ ಜನರಲ್ ಆಗಿ ಮಾತನಾಡ್ತಕ್ಕಂಥ ರಾಜಣ್ಣವರು ಅದನ್ನು ಈಗಲೂ ಮಾತಾಡ್ತಾರೆ. ಚಾನಲ್ಸ್ನಲ್ಲಿ ಬರ್ತಾ ಇದೆ. ಈ ರೀತಿ ಪ್ರಯತ್ನ ನಡೆದಿದೆ ಅಂಥೇಳಿ ಯಾರೇ ಈ ಪಾರ್ಟಿಯವ್ರು ಮಾಡೋರು ಆ ಪಾರ್ಟಿಯವ್ರು ಮಾಡಿ ಇಂಥವ್ರು ಮಾಡೋದು ಅಂಥವ್ರು ಮಾಡೋದು ಎಲ್ಲಿ ಹೇಳಿಲ್ಲ ಅವರು. ಕಾಂಗ್ರೆಸ್ಸು BJP JDS ಎಲ್ಲರ ಮೇಲೆ ನಡೀತಾ ಇದೆ. ಇದು ನಡಿಬಾರ್ದೆಂಬುದೇ ಉದ್ದೇಶ. ಅದಕ್ಕೆ ತಕ್ಷಣ ಗೃಹ ಸಚಿವರು ಸ್ಪಂದನೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಎರಡೂ ಹೌಸ್ನಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಸಹಿತ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೃಹ ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದರೆ ಯಾರೇ ಮಾಡಲಿ ಆ ದೂರು ಬಂದಿರತಕ್ಕಂಥದ್ದು ನಾವು ತಕ್ಷಣ ಅದರ ಬಗ್ಗೆ ಗಂಭೀರವಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಏನಾದರೂ ಇದ್ದರೆ ಅವ್ರು ಯಾರೇ ಇರಲಿ ಎಂಥವರೇ ಇರಲಿ ಅವ್ರ ಮೇಲೆ ಕಠಿಣ ಕ್ರಮ ತಗೊತೀವಿ. ಆ ರೀತಿಯಾದಂಥ ಘಟನೆ ನಡಿಬಾರ್ದು ಎಂಬುದಕ್ಕೆ ಸರ್ಕಾರ ಬದ್ಧವಾಗಿದೆ. ಈ ಮಾತನ್ನು ಫ್ಲೋರ್ನಲ್ಲಿ ನಾನು ಸಭಾನಾಯಕನಾಗಿ ಸಂದರ್ಭ ಬಂದು ರೇಜ್ ಮಾಡಿದಾಗ ವಿರೋಧ ಪಕ್ಷನಾಗಿ ನಾನು ಹೇಳಿದೆ. ಆಮೇಲೆ ಗೃಹ ಸಚಿವರು ಬಂದು ಹೇಳಿದರು. ಮುಖ್ಯಮಂತ್ರಿಗಳು ಬಂದು ಸಹಿತ ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ ಮೊನ್ನೆ ಸಾಯಂಕಾಲ. ಸತೀಶ್ ಜಾರಕಿಹೊಳಿ ಅವರು 40 ನಾಯಕರದಲ್ಲ 400 ನಾಯಕರು ಇರಲಿ, ಅದು ಎಲ್ಲರೂ ಯಾರು ಮಾಡ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಇಲ್ಲ. ಇದು ಈ ರೀತಿಯಾದಂಥ ವಾತಾವರಣ ರಾಜ್ಯದಲ್ಲಿ ಬಂದಿದೆ. ಯಾರು ಮಾಡ್ತಾರೆ ಏನಂತ ಯಾರು ಹೇಳಿಲ್ಲ.
ಅದಕ್ಕೆ ಈಗ ಸರ್ಕಾರ ಇದೆ, ಸರ್ಕಾರ ಜವಾಬ್ದಾರಿ ಇದೆ, ಅವ್ರು ಕಣ್ಣಿಡಿಬೇಕು, ಈ ರೀತಿಯಾದ ಘಟನೆಗಳು ನಡೆದಂಗೆ ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಗೃಹ ಸಚಿವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಾನು ಮಾಡಿದ್ರು, ನೀವು ಮಾಡಿದ್ರು, ಬೇರೆಯವ್ರು ಮಾಡಿ, ಯಾರು ಮಾಡಿದ್ರೆ ಪ್ರಶ್ನೆ ಬಂದಿಲ್ಲ. ಈಗ ಈ ರೀತಿಯಾದಂಥ ಪ್ರಯತ್ನಗಳು ನಡೆದವೆ ರಾಜ್ಯದಲ್ಲಿ. ಸೊ ಇದನ್ನು ಸರಿಯಲ್ಲ ಅಂತೇಳಿ ಖಂಡನ ಮಾಡಿದರು ರಾಜಣ್ಣವರು. ಈ ರಾಜಣ್ಣವರು ಹೇಳ್ತಾ ಇದ್ದಾರೆ ಪ್ರಯತ್ನ ಆಗ್ಯದ ಅಂತ ಹೇಳ್ತಾರೆ. ಪಕ್ಷದಲ್ಲಿ ಇದ್ದವರೇ ಮಾಡ್ತಾರೋ ಬೇರೆ ಪಕ್ಷದವರು ಆ ರೀತಿ ಏನು ಹೇಳಿದ್ರು. ಎಲ್ಲಿ ಯಾರು ಯಾವ ಪಕ್ಷದ BJP ಮೇಲೆ ನಡೆದ, ಕಾಂಗ್ರೆಸ್ ಮೇಲೆ ನಡೆದ, ಜನತಾದಳ ಮೇಲೆ ನಡೆದ, ಬೇರೆ ಬೇರೆಯವ್ರು ಮಾಡ್ತಾ ಇರಬೇಕು. ವಿರೋಧ ಪಕ್ಷದವರೇ ಮಂತ್ರಿಗಳು ಏನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಹಿಂದಿನ ನಡೆದಾವೆ. ಈ ಸರ್ಕಾರ ಬಂದಾಗಲಿಂದ ಮಂತ್ರಿಗಳು ಏನು ಮಾಡ್ತಾರೆ, ಮಂತ್ರಿಗಳ ಕಾರ್ಯಾಲಯದಲ್ಲಿ ಏನು ನಡೀತವೆ ಅಂತೇಳಿ ಕೆಲವರು ಆ ಪ್ರಯತ್ನಗಳು ಭಾಳ ಗಂಭೀರವಾಗಿ ಮಾಡಿದರು. ಅಲ್ಲ, ಇದಕ್ಕೊಂದು ಸಂಸ್ಥೆನೇ ಮಾಡ್ಕೊಂಡಿದ್ದಾರೆ ಅಂತ ಅದೇ ಹೇಳ್ತಾನಲ್ಲ, ಅವರು ಈ ಪಾರ್ಟಿ ಆ ಪಾರ್ಟಿ ಒಂದಿಲ್ಲ. ಈಗ ಮಂತ್ರಿಗಳ ಮೇಲೆ ಮಾಡಬೇಕಾದ್ರೆ ಯಾವ ಪಾರ್ಟಿಯವ್ರು ಮಾಡಿರ್ತಾರೆ? ನಮಗೆಲ್ಲ ಇಂಡಿಕೇಶನ್ಸ್ ಬಂದು ಹೋಸಲೆ ಈ ರೀತಿ ಇಂಥವರು ಭಾಳ ಜವಾಬ್ದಾರಿಯುತವಾದಂಥ ರಾಜಕೀಯ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತೇಳಿ. ಸತೀಶ್ ಜಾರಕಿಹೊಳಿ ಕೇವಲ ಇಷ್ಟು ಜನ ಅಷ್ಟು ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದು ಹೇಳುತ್ತಿದ್ದು ಯಾರು ಎಂದು ಹೇಳುತ್ತಿಲ್ಲವಲ್ಲ. ಹನಿ ಟ್ರ್ಯಾಪ್ ಮಾಡುವವರು ಈ ಪಾರ್ಟಿ ಆ ಪಾರ್ಟಿ ಎಂದು ನೋಡುವುದಿಲ್ಲ. ಮಂತ್ರಿಗಳನ್ನು ಟಾರ್ಗೆಟ್ ಮಾಡುತ್ತಾರೆ. ಅವರನ್ನು ಕಂಡುಹಿಡಿಯುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ಸರ್ಕಾರದಿಂದ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತನಿಖೆ ನಡೆಸುವುದಾಗಿ ಎರಡು ಸದನದಲ್ಲಿ ಭರವಸೆ ನೀಡಿದ್ದಾರೆ. ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದು ಹೇಳಿಲ್ಲ. ಎಲ್ಲ ಪಕ್ಷದವರಿಗೂ ಹನಿ ಟ್ರ್ಯಾಪ್ ಮಾಡುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಮುಂದಾಗಿದೆ ಎಂದರು. ಸದಾಶಿವನಗರದ ಸಿಡಿ ಫ್ಯಾಕ್ಟರಿ ಬಂದ್ ಆಗಬೇಕೆಂಬ ಘೋಷಣೆಗಳನ್ನು ಕೆಲವು ಶಾಸಕರು ಕೂಗುತ್ತಿದ್ದರು. ಸದಾಶಿವ ನಗರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಪಕ್ಷದವರಿದ್ದಾರೆ. ಯಾರಿಗೆ ಏನು ಬೇಕೋ ಅದನ್ನೇ ಮಾತನಾಡುತ್ತಾರೆ. ಆದರೆ ವಿಧಾನಸಭೆಯಲ್ಲಿ ಈ ರೀತಿಯ ಘಟನೆಗಳು ನಡೆದಿರುವುದನ್ನು ಖಂಡಿಸಬೇಕು ಎಂದರು. ಯಾರು ಸಮಾಧಾನ ಅಸಮಾಧಾನದ ಪ್ರಶ್ನೆ ಇಲ್ಲ. ವಿಧಾನಮಂಡಲಕ್ಕೆ ಇವತ್ತು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಯಾರೇ ಇರಲಿ ಅಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಸರ್ಕಾರ ಆ ನಿಯಮಗಳ ನಾವು ಪಾಲಿಸಲೇಬೇಕಾಗ್ತದೆ. ಅಲ್ಲಿ ವಿಧಾನಮಂಡಲದಲ್ಲಿ ನಮಗೆ ಸರ್ಕಾರಕ್ಕೆ ಸಹಿತ ಯಾವುದೇ ಸ್ಪೆಸಿಫಿಕ್ಕಾಗಿ ಅಧಿಕಾರ ಇರೋದಿಲ್ಲ. ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆ ಸಭಾಪತಿಗಳು ಇಬ್ಬರು ಅವ್ರ ಕಂಟ್ರೋಲ್ನಾಗ ಇರ್ತದೆ. ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾದಂಥ ಮತ್ತು ವಿಧಾನ ಮಂಡಲದಲ್ಲಿ ಏನು ಒಳಗಡೆ ನಡೀತಿದೆ ಅದು ಯಾರೂ ವೈಯಕ್ತಿಕವಾಗಿ ಅಗೌರವ ತೋರಿಸ್ದಂಗೆಲ್ಲ ಅದು ಅಗೌರವ ಪೀಠಕ್ಕೆ ಮಾಡಿರ್ತಕ್ಕಂಥ. ಈಗ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತವೆ. ಅಲ್ಟಿಮೇಟ್ಲಿ ನಮ್ಮ ವಿಧಾನ ಪರಿಷತ್ತು ಸಭಾಪತಿಗಳು ಇದು ನಿಂತರೆ ಅಂದರೆ ಮುಖ್ಯಮಂತ್ರಿಗಳಲ್ಲಿ ನಾವಿರಲಿ ಸಚಿವರಲ್ಲಿ ಎಲ್ಲರೂ ಕುಂದಲೇಬೇಕು, ಇಮಿಡಿಯೇಟ್ಲಿ ಎದ್ದುಕೊಳ್ಳಿ. ಅದರಾಗೆ ವಿಧಾನಸಭೆಯಲ್ಲಿ ನಡೀತಿದೆ. ಆ ರೀತಿಯಾದಂಥ ಒಂದು ನಿಯಮಗಳಲ್ಲಿದೆ. ಆ ನಿಯಮಗಳನ್ನ ತೋರಿ ನಾವು ಯಾವುದೇ ಮಾಡಬಾರ್ದು. ಅದು ಸಂವಿಧಾನಕ್ಕೆ ಅಪಚಾರ ಮಾಡಿದಂಗೆ ಆಗ್ತದೆ. ಅನೇಕ ರೀತಿಯಾದ ಘಟನೆಗಳು ಯಾರು ಪೋಡಿಯಂ ಹತ್ರಕ್ಕೆ ಹೋಗಿ ಮಾಡಿರ್ತಕ್ಕಂಥ ಘಟನೆಗಳು ಎಲ್ಲೋ ಒಂದು ಎರಡು ಸಂದರ್ಭದಲ್ಲಿ ಆಗಿರಬೇಕು. ಈ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರೀತಿ ಆಗಿರಲಿಲ್ಲ. ಅದು ವಿರೋಧ ಪಕ್ಷ ನಾಯಕರು ಅಶೋಕ್ ಅಂತ ಜವಾಬ್ದಾರಿಯುತವಾಗಿದ್ದು ಹಿಂದಕ್ಕೆ ಅವರು ಗೃಹ ಇಲಾಖೆ ಸಚಿವರಾಗಿದ್ದರು ಮತ್ತು BDA ಸಚಿವರಾಗಿದ್ದರು. ಅವರು ಮೆಂಬರ್ನ ದುಬ್ತಾ ಇದ್ದಾರೆ ಮೇಲಕ್ಕೆ. ಎಲ್ಲ ವೀಡಿಯೋಗಳು ನೋಡಿದ್ವಿ ನಾವು. ಇವೆಲ್ಲ ವೀಡಿಯೋಗಳು ನೋಡಿದ ನಂತರ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ನೋಡಿದ ನಂತರ ಸ್ಪೀಕರ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ವೈಯಕ್ತಿಕವಾಗಿ ಅಲ್ಲಿ ಸಭಾಪತಿಗಳಾಗಲಿ ಇಲ್ಲ ಅಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ಅಗೌರವ ಮಾಡೋದು ಒಂದು ಬೇರೆ, ಪೀಠಕ್ಕೆ ಅಗೌರವ ಮಾಡೋದು ಬೇರೆ. ಇದು ಪೀಠಕ್ಕೆ ಅಗೌರವ ಮಾಡಿದ್ದಾನೆ ನೋಡಿದ್ರಲ್ಲ, ಪೇಪರ್ಸ್ ಎಲ್ಲ ತಲೆ ಮೇಲೆ ಬಂದು ಬಿದ್ದಾವೆ, ಅವ್ರ ಕಣ್ಣಿನ ಮೇಲೆ ಬಿದ್ದಾವೆ. ಅದು ಪೀಠಕ್ಕೆ ಮಾಡಿರ್ತಕ್ಕಂಥ ಅಗೌರವ. ಆ ರೀತಿಯಾಗಿ ಯಾರು ನಡೆದುಕೊಳ್ಬಾರ್ದು, ಮಾಡಿದ ತಪ್ಪು ಮತ್ತು ಮುಂದೆ ಈ ರೀತಿ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಅವರು ವಿಧಾನಸಭಾ ಅಧ್ಯಕ್ಷರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಾ ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಲ್ಪಸಂಖ್ಯಾತರು ಜನಸಂಖ್ಯೆಯಲ್ಲಿ 14% ಆದರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಸೇರಿ 1.1% ಅನುದಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಡವರು, ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದವರಿಗೂ ಅನುದಾನವನ್ನು ನೀಡಲಾಗಿದೆ ಎಂದು ತಿಳಿಸಿದರು.
ಜನಸಂಖ್ಯಾವರು ಕ್ಷೇತ್ರ ವಿಂಗಡಣೆಗೆ ಸಂಬಂಧಿಸಿದಂತೆ ಉತ್ತರ ಭಾರತವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗುತ್ತಿದ್ದು ಇದು ಸರಿಯಲ್ಲ. ನಿಯಮ ಅನುಸಾರ ಕ್ಷೇತ್ರ ವಿಂಗಡಣೆಯಾಗಬೇಕಾಗಿದೆ. ಉತ್ತರ ಭಾರತದಲ್ಲಿ ಜನನ ನಿಯಂತ್ರಣವನ್ನು ಮಾಡಿಲ್ಲ, ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಇದೆ. ಈಗಾಗಲೇ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗಿದೆ. ಇದು ಮುಂದುವರಿಯುವುದು ಸರಿಯಲ್ಲ. ಈ ಭಾಗಕ್ಕೆ ಯೋಜನೆಗಳೇ ಸಿಗುತ್ತಿಲ್ಲ. ಮುಂದೆ ಲೋಕಸಭಾ ಸದಸ್ಯರ ಸಂಖ್ಯೆಯು ಕಡಿಮೆಯಾದರೆ ದಕ್ಷಿಣ ಭಾರತ ಇನ್ನಷ್ಟು ಅಭಿವೃದ್ಧಿ ವಂಚಿತವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಯುವಕರು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಅವರನ್ನು ಸರಿದಾರಿಗೆ ತರಲು ಕ್ರೀಡೆಗಳು ಅಗತ್ಯವಾಗಿವೆ. ಯುವಕರಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಎಪಿಎಂಸಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಲಾಲ್ ನಗರ್ ಪಿಎಸ್ಆರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ಕಾರ್ಯಗಳು ಹಾಗೂ ಯುವಕರಿಗೆ ಪ್ರೇರಣೆಯಾಗುವಂತ ಕಾರ್ಯಕ್ರಮಗಳನ್ನು ಮಾಡಲು ಮನಸ್ಸಿನ ಇಚ್ಛಾಶಕ್ತಿ ಅತಿ ಮುಖ್ಯವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮತ್ತು ಯುವಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸಬೇಕು ಎಂದರು. ಯುವಕರು ನಮ್ಮ ಸಂಕೇತ ಅವರು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಲ್ಲ ಯುವಕರನ್ನು ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದಂತೆ ಆಟದಲ್ಲೋ ಇಲ್ಲ ಇನ್ಯಾವುದರಲ್ಲೋ ಮಗ್ನ ಮಾಡಿ ಅವರು ಅಡ್ಡದಾರಿಗೆ ಹಿಡಿಲಾರದಂಥ ಕೆಲಸ ಮಾಡ್ತಾ ಇರ್ತಾರೆ. ಬಹಳ ಸಂತೋಷ. ಇವತ್ತು ಪೋಗುಲ್ ಶ್ರೀನಿವಾಸ ರೆಡ್ಡಿ ಅವರು ನಗರಸಭೆ ಸದಸ್ಯರಾಗಿಯೂ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಹಕ್ಕುಪತ್ರ ಕೊಡೋದಾಗ್ಲಿ, ಮನೆಗಳು ಕಟ್ಟಿಸೋದಾಗ್ಲಿ, ಎಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಜನರಿಗೆ ಹತ್ತಿರವಾಗುವಂತ ಕೆಲಸ ಮತ್ತು ಬಡ ಜನರ ಏಳಿಗೆಗೆ ಬೇಕಾಗುವಂತ ಎಲ್ಲ ಕಾರ್ಯದಲ್ಲಿ ಅವರು ತೊಡಗಿಕೊಂಡು ತಮ್ಮನ್ನೇ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ದೇವರು ಇವ್ರಿಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದೇನೆ. ಇದೇ ರೀತಿ ಮುಂದೆನೂ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಬೇಡಿಕೊಂಡು, ಇಂಥ ಜನಪರ ಚಟುವಟಿಕೆಗಳು ಮಾಡ್ಬೇಕಂದ್ರೆ ದೊಡ್ಡ ಮನಸ್ಸು ಬೇಕು. ಇವತ್ತು ದುಡ್ಡು ಎಲ್ಲರ ಹತ್ರ ಇರ್ತದೆ, ಆದ್ರೆ ಖರ್ಚು ಮಾಡುವಂತ ಬುದ್ಧಿ ಇರಂಗಿಲ್ಲ. ಆ ಒಂದು ಕೆಲಸ ಮಾಡುವಂತ ಕಾರ್ಯಗಳಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಯಾವತ್ತೂ ಮುಂದೆ ಇರ್ತಾರೆ. ಅವರಿಗೆ, ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ನಾನು ದೇವರಲ್ಲಿ ಬೇಡಿಕೊಂಡು, ಮುಂದೆ ಒಬ್ಬ ಶಾಸಕನಾಗಿ ಒಬ್ಬ ನಮ್ಮ ಪಕ್ಷದ ನಾಯಕನಿಗೆ ಯಾವ ರೀತಿ ನಾನು ಬೆಂಬಲ ಕೊಡಬೇಕೋ ಆ ರೀತಿಯಲ್ಲಿ ನಾನು ಸಂಪೂರ್ಣ ಈ ಕುಟುಂಬದ ಜೊತೆ ಇರ್ತೇನೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಇದೇ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ಯುವಕರಿಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಕ್ರೀಡೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ತಿಳಿಸಿದರು. ಬಿಸಿಲು ಸಮಯದಲ್ಲಿ ಈಗಾಗಲೇ ಸಾಹೇಬ್ ಹೇಳಿದ್ರು, ನಮ್ಮ ಶಾಸಕರು, ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಎಲ್ಲ ರಂಗದಲ್ಲಿ ಪೋಗಲ್ ಫ್ಯಾಮಿಲಿಯವರು, ಪೋಗಲ್ ಶ್ರೀನಿವಾಸನ್ ಆಗಿರ್ಬೋದು, ಅವರ ಮಗ ಸಂಕೇತ ಆಗಿರ್ಬೋದು, ಏನು ಈ ಭಾಗದ ಸದಸ್ಯರಾಗಿ ರಾಯಚೂರಿನ ಹಲವಾರು ಬಡಾವಣೆಗಳಲ್ಲಿ ಅವರದಾದಂಥ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಾ, ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲಿ ನಮ್ಮಂತಹ ತಮ್ಮನವರಿಗೂ ಅವರ ಬೆಂಬಲ ಸೂಚಿಸಿ ಹಲವಾರು ಎಲ್ಲ ಯಾವುದೇ ಒಂದು ವಿಷಯ ಬಂದಾಗ ನಮ್ಮ ಜೊತೆ ಇದ್ದು, ನಮಗೆ ಸಮಸ್ಯೆಗಳು ಬಂದಾಗ, ಸಣ್ಣ ಪುಟ್ಟ ಜಗಳಗಳಾದಾಗ ಬಡಾವಣೆಗಳಿಗೆ ಅಂಥ ಸಮಯದಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಒಂದು ಒಳ್ಳೆಯ ಮಾರ್ಗನ ತೋರಿಸಿ, ತಮ್ಮ ಯುವಕರಿಗೆ ಒಂದೇ ನನ್ನ ವಿನಂತಿ, ಇಂಥ ಕ್ರೀಡೆಗಳು ನಮಗೆಲ್ಲರ ಅಗತ್ಯವಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಸಣ್ಣ ಹುಡುಗರಿಗೆ ದೊಡ್ಡ ರೋಗ ಬರ್ತಿದೆ, ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್, ಇನ್ನೊಂದು. ಯಾಕಂದರೆ ದಿನನಿತ್ಯ ನಾವು ಸೇವಿಸುವಂತಹ ಮದ್ಯಪಾನ ಆಗಿರ್ಬೋದು, ಇನ್ನೊಂದು ಇರ್ತದೆ ಅಂತ ತಾವೆಲ್ಲರೂ ಬಲಿಯಾಗದೆ ಇಂತಹ ಒಂದು ದೇಹಕ್ಕೆ ಒಳ್ಳೆಯದಂತಹ ಕ್ರೀಡೆಗಳು ಮತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಆಗಲಿ ಅಂತ ಹೇಳ್ತಾ, ಪೋಗಲ್ ಶ್ರೀನಿವಾಸನ ಕುಟುಂಬಕ್ಕೂ ಇಲ್ಲಿ ಬಂದಂತಹ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಂತ ಹೇಳ್ತಾ ನಾನು 2 ಮಾತು ಮುಗಿಸಿದ್ದೇನೆ. ನಾನು ಬರಮಾಡಿಕೊಂಡು ಸನ್ಮಾನ ಮಾಡಿದ ಪೋಗಲ್ ಶ್ರೀನಿವಾಸ. ಈ ಸಂದರ್ಭದಲ್ಲಿ ಪೋಗಲ್ ಆಂಜನೇಯ, ಪೋಗಲ್ ಸಂಕೇತ, ಶೇಖರ್ ವರದ್ ಸೇರಿದಂತೆ ಜಲಾಲ್ ನಗರ್ ಪಿಎಸ್ಆರ್ ಕ್ಲಬ್ನ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು.
ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವದಾಗಿದೆ ಎಂದು ಹಿರಿಯ ಸಾಹಿತಿ ಬಾಬು ಭಂಡಾರಿಗರು ಹೇಳಿದರು. ಅವರಿಂದು ನಗರದ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಹೊಸಮನಿ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಮತ್ತು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬಡ ಜನರ ಹಾಗೂ ಶೋಷಿತರ ಬದುಕಿನ ಕುರಿತು ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಸಿದ್ದಲಿಂಗಯ್ಯ ಅವರು ಮತ್ತು ಬೋಳ ಬಂಡಪ್ಪ ಅವರು ಒಂದೇ ಮನೋಭಾವದವರು. ಬೋಳ ಬಂಡಪ್ಪ ನೋಡಿದರೆ ಸಿದ್ದಲಿಂಗಯ್ಯ ನೋಡುವಂತೆ ಭಾಸವಾಗುತ್ತದೆ ಎಂದರು. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ರಾಯಚೂರಿಗೆ ಆಗಮಿಸಿದ್ದರು. ಬೋಳ ಬಂಡಪ್ಪ, ಚನ್ನಣ್ಣ ವಾಲೇಕರ್ ಸೇರಿದಂತೆ ಅವರು ಕನ್ನಡ ಸಾಹಿತ್ಯ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ದವು. 51ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದಲಿತ ಗೋಷ್ಠಿ ನಡೆಸಲು ಬೋಳ ಬಂಡಪ್ಪ, ಚನ್ನಣ್ಣ ವಾಲೇಕರ್ ಅಂದಿನ ಅಧ್ಯಕ್ಷರಿಗೆ ಪತ್ರ ಬರೆದರು. ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ದಲಿತ ಗೋಷ್ಠಿ ನಡೆಸಲು ಬರುವುದಿಲ್ಲವೆಂದು ತಿರಸ್ಕರಿಸಲಾಗಿತ್ತು. ಇದು ಪ್ರಗತಿಪರ ಚಿಂತಕರು ಸೇರಿ ಅಂದು ಎಲ್ಲರೂ ಒಂದಾಗಿ ಸಮ್ಮೇಳನದಲ್ಲಿಯೇ DSS ಸಂಘಟನೆ ಹುಟ್ಟುಹಾಕಿ ಸಮ್ಮೇಳನದ ಎದುರೇ ಕಾರ್ಯಕ್ರಮ ನಡೆಸಲಾಗಿತ್ತು ನೆನಪಿಸಿಕೊಂಡರು. ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಬರಗೂರು ರಾಮಚಂದ್ರಪ್ಪ ಅವರ ಒಳಗೊಂಡು ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯವಾಯಿತು. ಅಂದಿನ ಸಮ್ಮೇಳನದಿಂದ ರಾಯಚೂರು ಜಿಲ್ಲೆಯ ಹೆಸರು ಮಂಚೂಣಿಯಲ್ಲಿತ್ತು. ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆಯ ಪಾತ್ರ ಮಹತ್ವದಾಗಿದೆ ಎಂದು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬರೆದಿರುವ ಸಾಹಿತ್ಯ ಹಾಡುಗಳು ಗ್ರಾಮೀಣ ಭಾಷೆಯಲ್ಲಿ ರಚಿಸಿರುವುದರಿಂದ ಎಲ್ಲರ ಮನ ಮುಟ್ಟುವಂತಿದ್ದವು. ಜಿಲ್ಲೆಗಳ ತಾಲೂಕುಗಳ ಹೋಬಳಿ ಮಟ್ಟದಲ್ಲಿ ಸಾಕಷ್ಟು ಜನಜನಿತವಾಗಿ ಸಿದ್ದಲಿಂಗಯ್ಯನ ಬಗ್ಗೆ ನಾವ್ಯಾರೂ ಸಿದ್ದಲಿಂಗಯ್ಯ ನೋಡೇ ಇದ್ದಿಲ್ಲವ, ಆದರೂ ಕೂಡ ಸಿದ್ದಲಿಂಗಯ್ಯನ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸಂದರ್ಭ ಅದು. ಅದನ್ನು ಇವತ್ತು ನಾನು ನನ್ನೆದುರಿಗೆ ನೆನೆಸ್ಕೊಳ್ಳೋಕೆ ಬಯಸ್ತೀನಿ. ಆವಾಗ ನಮ್ಮ ಕಲ್ಪನೆ ಏನಾಗಿತ್ತು, ಅವ್ರ ಹಾಡುಗಳನ್ನು ಕೇಳಿ ಸಿದ್ದಲಿಂಗಯ್ಯ ಅಂತಂದರೆ ಒಬ್ಬ 60-70 ವರ್ಷದ ಮುದುಕ ಇರ್ಬೋದು, ದೊಡ್ಡ ಪಟಕ ಕಟ್ಟಿಕೊಂಡಿರ್ಬೋದು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಕಲ್ಪನೆಯಾಗಿದೆ. ಅದೇ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಡಾಕ್ಟರ್ ಚನ್ನಣ್ಣ ವಾಲೇಕರ್, ಜಂಬಣ್ಣ ಮತ್ತಿಂತ ಬೋಳಬಂಡಪ್ಪ, ಕರಿಯಪ್ಪ ಮಾತು, ನಾನು ಎಲ್ಲರೂ ಇಲ್ಲಿ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಂಡು ಈ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕಾಲಘಟ್ಟ ಅದು. ಆ 70ರ ವರ್ಷದ ಆ ಒಂದು ಕಾಲಘಟ್ಟ ಏನಿದೆ ಅದು ಕರ್ನಾಟಕ ರಾಜ್ಯದ ಅತ್ಯಂತ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿರ್ತಕ್ಕಂಥ ಒಂದು ಅತ್ಯಂತ ಮುಖ್ಯವಾದಂಥ ಕಾಲಘಟ್ಟ ಅದು. ಅವಾಗ ಸಿದ್ದಲಿಂಗಯ್ಯನವರ ಹಾಡುಗಳನ್ನು ಕೇಳಿದ್ವಿ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಕಟ್ಟಿ ಜನರ, ಬಡವರ, ಶೋಷಿತರ ಮನದಾಳಕ್ಕೆ ಮುಟ್ಟಿಸಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದು ಸಿದ್ದಲಿಂಗಯ್ಯನವರ ಹಾಡುಗಳ ಮುಖಾಂತರ. ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಬರೆದಂಥದ್ದು ಸಿದ್ದಲಿಂಗಯ್ಯನವರಿಂದ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಶಿಷ್ಟ ಭಾಷೆಯಲ್ಲಿ ಕೂಡ ಅತ್ಯಂತ ಪ್ರಭಾವಯುತ ಆಗಿರ್ತಕ್ಕಂಥ ಪದ್ಯಗಳನ್ನು, ಹಾಡುಗಳನ್ನು ಬರಿಬಹುದು ಅಂತಕ್ಕಂಥದ್ದನ್ನು ಕೂಡ ಸಿದ್ದಲಿಂಗಯ್ಯ ಅವರು ಬಹಳ ಜನರಿಗೆ ಮುಟ್ಟುವಂಥ ಹಾಡುಗಳನ್ನು ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥವು. ಅದನ್ನು ಪ್ರಚಾರ ಮಾಡತಕ್ಕಂಥ ಜನ್ನಿ ಅಂತಕ್ಕಂಥ ಜನಾರ್ದನ್ ಅಂತಕ್ಕಂಥ ಒಬ್ಬ ಹಾಡುಗಾರ ಮೈಸೂರು ರಾಜ್ಯದಲ್ಲಿ ಅವರು ಬರೆದಿರುವ ಹಾಡುಗಳು ಚಿರ ಪರಿಚಿತವಾಗಿವೆ. ಜಿಲ್ಲೆಯಲ್ಲಿ ಚನ್ನಣ್ಣ ವಾಲೇಕರ್, ಜಂಬಣ್ಣ, ಬೋಳ ಬಂಡಪ್ಪ ಅವರ ಕಾಲಘಟ್ಟದಲ್ಲಿ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿದರು. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ಜಿಲ್ಲೆಯ ಕೊಡುಗೆ ಸಹ ಸಾಕಷ್ಟಿದೆ ಎಂದು ತಿಳಿಸಿದರು. ಈ ವೇಳೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ವಿಷಯದ ಕುರಿತು ಗೋಷ್ಠಿ ನಡೆಯಿತು. ಸಾಹಿತಿ ಕವಿ ಈರಣ್ಣ ಬೆಂಗಾಲಿ ಅವರು ಉಪನ್ಯಾಸ ನೀಡಿದರು ಹಾಗೂ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಪತ್ರಕರ್ತ ಅಣ್ಣಪ್ಪ ಮೇಟಿ ಅವರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷ ಜಿಂದಪ್ಪ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಾಯರಾಜ ಮರ್ಚಟಾಳ, ಸೌಹಾರ್ದ ಕರ್ನಾಟಕ ವೇದಿಕೆ ಅಧ್ಯಕ್ಷ KG ವೀರೇಶ್,
ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬಿರಾದರ್, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ, ರಾಘವೇಂದ್ರ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಭಾಗವಹಿಸಿದ್ದರು. ನಗರದಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿಕೊಂಡಿರುವುದನ್ನು ತಿಂಗಳಾಂತ್ಯದೊಳಗೆ ತೆರವುಗೊಳಿಸಬೇಕು, ಜೊತೆಗೆ ರಸ್ತೆ ಒತ್ತುವರಿ ವಾರದೊಳಗೆ ತೆರವಾಗಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಸೂಚಿಸಿದರು. ಶನಿವಾರ ಸಂಜೆ ನಗರದ ತೀನ್ ಖಲೀಲ್ ಮಹಾವೀರ ವೃತ್ತ ಸ್ಟೇಷನ್ ರಸ್ತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು. ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು ಅಪಘಾತಗಳು ನಡೆಯಲು ಕಾರಣವಾಗುತ್ತಿವೆ. ವ್ಯಾಪಾರ ವಹಿವಾಟು ಮಾಡಿಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕರಿಸಲು ಮನವಿ ಮಾಡಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಆಚರಣೆ ನಂತರ ತೆರವು ಕಾರ್ಯ ನಡೆಸಲಾಗುತ್ತದೆ. ರಸ್ತೆಗೆ ಅಡ್ಡಲಾಗಿ ಪಾದಚಾರಿ ರಸ್ತೆಗಳಲ್ಲಿ ಇರುವ ಅಂಗಡಿಗಳನ್ನು ತೆಗೆದು ಸಹಕಾರ ನೀಡಬೇಕೆಂದರು. ರಸ್ತೆಗಳಲ್ಲಿ ವಾಹನ ನಿಲುಗಡೆ ತಡೆದು ಸಂಚಾರಕ್ಕೆ ಅಡ್ಡಿಯಾಗದಂತೆ ಆಯಾ ಪೊಲೀಸ್ ಠಾಣೆಗಳು ಗಮನ ಹರಿಸಬೇಕು. ಹಬ್ಬಗಳ ಹಿನ್ನೆಲೆಯಲ್ಲಿ ಜನ ವಾಹನ ಬದಟ್ಟಣೆ ಹೆಚ್ಚಾಗಲಿದ್ದು ಸುಗಮ ಸಂಚಾರಕ್ಕೆ ವ್ಯಾಪಾರಸ್ಥರು ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸೂಚಿಸಿದರು. ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ತೆರವುಗೊಳಿಸುವ ಸ್ಥಳಗಳನ್ನು ಗುರುತಿಸಲಾಯಿತು. ಪಾಲಿಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರ 94ನೇ ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ ಕಾರ್ಯಕ್ರಮ ನಗರದ ಮಾಮಲಕೆರೆ ಗಾರ್ಡನ್ನಲ್ಲಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AIDYO ಸಂಘಟನೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ 15ಕ್ಕೂ AIDYO ಕಾರ್ಯಕರ್ತರು ಹಾಗೂ ಯುವಜನರು ಮಾವಿನಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು, ಗಿಡಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಒಪ್ಪೆ ಓರಣ ಮಾಡಿದರು. ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು. ಈ ಸಂದರ್ಭದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ AIDYO ರಾಜ್ಯಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಅವರು ಮಾತನಾಡಿ, ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕೆಂದು ಕನಸು ಕಂಡಿದ್ದರು. ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು. ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಅಧಿಕಾರ ಯಾರ ಕೈಗೆ ಹೋಗಬೇಕೆಂದು ಸ್ಪಷ್ಟ ಪರಿಕಲ್ಪನೆ ಇತ್ತು. ಭಗತ್ ಸಿಂಗ್ ನಮ್ಮ ಜಾತಿಯವರಲ್ಲ, ನಮ್ಮ ಧರ್ಮದವರಲ್ಲ, ನಮ್ಮ ಭಾಷೆದವರಲ್ಲ. ಆದರೆ ಅವ್ರ ಹೆಸರು ಕೇಳಿ ಈಗ ಗಲ್ಲಿಗಕ್ಕೆ 96 ವರ್ಷ ಆದರೂ ಕೂಡ ಅವ್ರ ಹೆಸರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲದೇ ಅವ್ರ ಬಗ್ಗೆ ರೆಸ್ಪೆಕ್ಟ್. ಯಾರು ಸಮಾಜಕ್ಕೋಸ್ಕರ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಅಂಥವ್ರ ಹೆಸರು ಕೇಳಿದ್ರೆ ನಮ್ಗೆ ಗೌರವ ಬರುತ್ತೆ. ಗೌತಮ ಬುದ್ಧ ಸತ್ತ 2500 ವರ್ಷ ಆತನ ಹೆಸರು ಕೇಳಿದ್ರೆ ಗೌರವ ಬರುತ್ತೆ. ಇತಿಹಾಸದಲ್ಲಿ ಯಾರು ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಅದು ವಿವೇಕಾನಂದ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಬಾಲಗಂಗಾಧರ ತಿಲಕ್ ಇರ್ಬೋದು, ನಮ್ಮ ರಾಯಚೂರಿನ ಪಂಡಿತ್ ತಾರನಾಥ್ ಇರ್ಬೋದು, ಇವ್ರ ಹೆಸರು ಕೇಳಿದ್ರೆ ನಮ್ಗೆ ರೆಸ್ಪೆಕ್ಟ್ ಬರುತ್ತೆ. ಯಾಕಂದ್ರೆ ತಮಗೋಸ್ಕರ ಬದುಕಿದೆ. ಇವತ್ತಿಂತ ಮಹಾನ್ ವ್ಯಕ್ತಿಗಳು ನಾವು ಹೆಚ್ಚು ಯಾಕೆ ನೈಬೇಕಂತಂದ್ರೆ ನಾವು ಬಯಸೋದೇ ನಮಗೆ. ನೀವೆಲ್ಲ ಗಮನಿಸ್ತಿದ್ದೀರಿ, ಸಮಾಜದ ಒಂದು ಆತಂಕದಲ್ಲಿ ಇದ್ದೀವಿ ನಾವೆಲ್ಲ. ಅಂದ್ರೆ ಮೌಲ್ಯಗಳು, ನೈತಿಕತೆ ಇವತ್ತು ಕುಸಿದು ಹೋಗ್ತದೆ. ಇವತ್ತು ಅಪರಾಧಗಳು ಹೆಚ್ಚಾಗ್ತದೆ. ನಮ್ಮ ಗಾಂಧೀಜಿ ಹೇಳಿದ್ರು ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರೋದು ಯಾವಾಗ ಅಂದ್ರೆ ನಮ್ಮ ಮಧ್ಯರಾತ್ರಿ ನಮ್ಮ ಹೆಣ್ಮಕ್ಳು ನಿರ್ಭಯವಾಗಿ ತಿರುಗಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ ಅಂದ್ರೆ. ಆದರೆ ಇವತ್ತು ಮಧ್ಯರಾತ್ರಿ ಅಲ್ಲ, ಮಧ್ಯಾಹ್ನ ಕೂಡ ನಮ್ಮ ಅಕ್ಕ ತಂಗಿಯರು, ತಾಯಿ ಅವರು ಇನ್ನಾರು ಶಾಲಾ ಕಾಲೇಜು ಹೊಲಗಳಿಗೆ ಹೋಗಿ ಸುರಕ್ಷಿತವಾಗಿ ಬರ್ತಕ್ಕಂಥ ವಾತಾವರಣ. ಅಪರಾಧಗಳು ಅಷ್ಟು ಹೆಚ್ಚಾಗ್ತದೆ, ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮೇಲೆ. ಇತ್ತೀಚೆಗೆ ಸಿಂಧನೂರಿನಲ್ಲೇ ಆಡಗಲೇ ಬೆಳಗ್ಗೆ ಕಾಲೇಜಿಗೆ ಹೋಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಾಯಿ. ಇನ್ನೊಂದು ಕಡೆ ಒರಿಸ್ಸಾದಲ್ಲಿ ಆನ್ಲೈನ್ ಗೇಮ್ ಆಡಬೇಡಂತ ತಂದೆ ತಾಯಿ ಬುದ್ಧಿ ಹೇಳಿದಾಗ ತಂದೆ ತಾಯಿನ ಮತ್ತು ಅಕ್ಕನ 3 ಜನ ಒಬ್ಬ ಸಾಯಿಸ್ತಾರೆ. ಈ ಬೆಳಗಾಮದಲ್ಲಿ ರೀಸೆಂಟ್ಲಿ 21 ವರ್ಷ ಹುಡುಗ ಒಬ್ಬ ಹುಡುಗಿನ ಇಷ್ಟಪಟ್ಟಂತ, ಅದು ಬೇಡಪ್ಪ ನೀವು ಸ್ವತಂತ್ರ ಓದಿ ನಿಮ್ಮ ಕಾಲ ಮೇಲೆ ನಿಂತು ಬುದ್ಧಿವಾದ ಹೇಳಿದಕ್ಕೆ ಆ ಹುಡುಗಿನ ಸಾಯಿಸಿದ್ರು. ಅಂದರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಹಿಂಗಾಗ್ತಿದೆ, ಇದು ನಾವೆಲ್ಲ ಯೋಚನೆ ಮಾಡಬೇಕಲ್ಲ. ಇವತ್ತು ವಯೋಸಹಜವಾಗಿ ಬರ್ತಕ್ಕಂಥ ಭಾವನೆಗಳಿಗೆ, ಫೀಲಿಂಗ್ಸ್ಗಳಿಗೆ ಸರಿಯಾದ ತಿಳುವಳಿಕೆ, ಶಿಕ್ಷಣ ಎಲ್ಲಿ ಇವತ್ತು ನಮ್ಮ ಎಜುಕೇಷನ್ ಏನಾಗಿದೆ ಅಂದ್ರೆ ವಿವೇಕಾನಂದ ಹೇಳ್ತಾರೆ, ಅಂದ್ರೆ ಮನುಷ್ಯನಲ್ಲಿ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಬರ್ತಕ್ಕಂಥ ಶಿಕ್ಷಣ ಅಂತಾರೆ. ಅಂಥ ಶಿಕ್ಷಣ ಸಿಗ್ತಾ ಇದೆ. ಇವತ್ತು ಆದರ್ಶಗಳ ಪರಿಚಯ ನಾವು ದೊಡ್ಡದಾಗಿ ನೋಡ್ತೀವಿ, ಮೌಲ್ಯಗಳಿಲ್ಲ. ಅಂದರೆ ಹಿರಿಯರ ಬಗ್ಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಎಲ್ಲೋ ವೃದ್ಧಾಶ್ರಮಕ್ಕೆ ಬಿಡೋದು, ತಾವು ಅತಿ ತಮ್ಮದು ಕುಟುಂಬ ಅನ್ನೋ ಒಂದು ಸ್ವಾರ್ಥ ಹೆಚ್ಚಾಗ್ತದೆ. ಯಾವ ಕ್ರಾಂತಿಯು ಜನತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಮಾನವೀಯನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವ ಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು.
ಕೋಟ್ಯಾಂತರ ಮರ್ದಿತ ಜನತೆಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಎಂದರು. ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಮಕ್ಕಳು, ವಿದ್ಯಾರ್ಥಿಗಳು, ಯುವ ಜನರು ಮೊಬೈಲ್ ವ್ಯಸನಗಳಾಗುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಯುವ ಜನರಲ್ಲಿ ಆದರ್ಶಗಳ ಕೊರತೆ ಇದೆ. ಹಾಗಾಗಿ ನಮ್ಮ ಸಂಘಟನೆ ಯುವ ಜನರಲ್ಲಿ ಉನ್ನತ ನೀತಿ, ಸಂಸ್ಕೃತಿ, ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಪ್ರಾಸ್ತಾವಿಕವಾಗಿ AIDYO ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ AIDYO ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಸದಸ್ಯರಾದ ಸಂದೀಪ್, ಶ್ರೀಕಾಂತ್, ಕಾರ್ತಿಕ್, ಪ್ರಸಾದ್, ಅಣ್ಣಪ್ಪ, ಶ್ರೀನಿವಾಸ್, ಮಾರಪ್ಪ, ರಾಮು, ನರಸಿಂಹ, ವೆಂಕಟಸ್ವಾಮಿ, ವಾಯು ವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವಜನರು ಸೇರಿದ್ದರು. ರೈಲು ಗಾಡಿ ಹತ್ತಲು ಹೋದಾಗ ಆಯ ತಪ್ಪಿ ಬಿದ್ದು ಯುವಕನೋರ್ವನ 2 ಕಾಲುಗಳು ನುಜ್ಜುಗುಜ್ಜಾದ ಘಟನೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ರಾತ್ರಿ 12 ಗಂಟೆ ಸುಮಾರಿಗೆ ಜರುಗಿದೆ. ನಗರದ BRB ಚೌಕ್ ಬಳಿಯ ನಿವಾಸಿ ವಿಜಯ್ ಕುಮಾರ್ ತಂದೆ ವೆಂಕಟೇಶ್ ಎಂಬ ಯುವಕನ 2 ಕಾಲುಗಳು ನುಜ್ಜುಗುಜ್ಜಾಗಿವೆ. ಕೆಲಸಕ್ಕಾಗಿ ಬೆಂಗಳೂರಿಗೆ ತೆರಳುವ ವೇಳೆ ರಾತ್ರಿ ರೈಲ್ವೆ ನಿಲ್ದಾಣದಲ್ಲಿ ಗಾಳಿ ಹತ್ತುವ ವೇಳೆ ಅವಘಡ ಸಂಭವಿಸಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 108 ಆಂಬ್ಯುಲೆನ್ಸ್ ವೈದ್ಯರುಗಳಾದ ಭೀಮಪ್ಪ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಗುರುರಾಜ್ ಅವರು ಚಿಕಿತ್ಸೆ ನೀಡಲು ನೆರವಾದರು. ಭಾನುವಾರದಂದು ನಿಗದಿಯಾಗಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ BA, BCom, BSc, BBM ಮತ್ತು BSW ಪ್ರಥಮ ಸೆಮಿಸ್ಟರ್ ಪರೀಕ್ಷೆ ಮುಂದೂಡಲಾಗಿದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಪದವಿ ಕಾಲೇಜುಗಳ ಪರೀಕ್ಷೆಯನ್ನು ತಾಂತ್ರಿಕ ಕಾರಣ ನೀಡಿ ಭಾನುವಾರ ಮಧ್ಯಾಹ್ನ 2 ರಿಂದ ಸಂಜೆ 5 ಗಂಟೆಯವರೆಗೆ ನಡೆಯಬೇಕಿದ್ದ ಪರೀಕ್ಷೆ ಏಕಾಏಕಿ ರದ್ದುಗೊಂಡಿದ್ದರಿಂದ ಪರೀಕ್ಷಾರ್ಥಿಗಳು ಕೇಂದ್ರಕ್ಕೆ ಬಂದು ಮರಳುವಂತಾಯಿತು. ಪರೀಕ್ಷೆ ರದ್ದಾಗಲು ಖಚಿತ ಕಾರಣ ತಿಳಿದು ಬಂದಿಲ್ಲ. ಉಳಿದ ಪರೀಕ್ಷೆಗಳು ನಿಗದಿತ ವೇಳಾಪಟ್ಟಿಯಂತೆ ನಡೆಯಲಿವೆ. ರದ್ದಾದ ಪರೀಕ್ಷಾ ದಿನಾಂಕ ಮುಂದಿನ ದಿನಗಳಲ್ಲಿ ಪ್ರಕಟಿಸುವುದಾಗಿ ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಜ್ಯೋತಿ ದಮ್ನು ಪ್ರಕಾಶ ಆದೇಶದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನಸಭಾ ಅಧ್ಯಕ್ಷ ಪೀಠಕ್ಕೆ ಅಗೌರವ. 18 ಬಿಜೆಪಿ ಶಾಸಕರ ಅಮಾನತ್ಗೆ ಸಮರ್ಥನೆ. ಹನಿ ಟ್ರ್ಯಾಪ್ ತನಿಖೆಗೆ ಸರ್ಕಾರ ಸಿದ್ಧ. NS ಬೋಸರಾಜ್. APMCಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ. ದುಶ್ಚಟಗಳಿಂದ ದೂರವಾಗಲು ಕ್ರೀಡೆಗಳು ಸಹಕಾರಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕವಿ ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಸಿದ್ದಲಿಂಗಯ್ಯ ಸಾಹಿತ್ಯ ಕೊಡುಗೆಯಲ್ಲಿ ಜಿಲ್ಲೆ ಪಾತ್ರ ಮಹತ್ವದ್ದು. ಬಾಬು ಭಂಡಾರಿಗಲ್. ನಗರದ ವಿವಿಧ ರಸ್ತೆಗಳಲ್ಲಿ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, SP ಪುಟ್ಟಮಾದಯ್ಯ ಭೇಟಿ. ಪಾದಚಾರಿ ಒತ್ತುವರಿ ತೆರವುಗೊಳಿಸಲು ವಾರದ ಗಡುವು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಹುತಾತ್ಮ ದಿನದ ಅಂಗವಾಗಿ ಶ್ರಮದಾನ. ರೈಲು ಹತ್ತಲು ಹೋಗಿ ಪ್ರಯಾಣಿಕ ಕಾಲು ನುಜ್ಜಗುಜ್ಜು. ವಾಲ್ಮೀಕಿ ವಿವಿ ಪದವಿ ಮೊದಲ ಸೆಮಿಸ್ಟರ್ ಪರೀಕ್ಷೆ ಏಕಾಏಕಿ ರದ್ದು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.